ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆ ಬೀಜದ ಚಿಕ್ಕಿ ಮಾಡ್ತಾಯಿದ್ದೀನಿ ಅಥವಾ ಕಡಲೆ ಮಿಠಾಯಿ. ಇದಕ್ಕೆ ನಾನು 1/4 kg ಶೇಂಗಾನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಹುರಿಬೇಕು. ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದು ಕ್ರಿಸ್ಪಿ ಆಗಬೇಕು. ಆ ಥರ ಹುರಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ಇನ್ನೊಂದು ಕಡೆ ನಾನು ಬೆಲ್ಲ ಕೂಡ ಕರ್ಗೋಕ್ಕೆ ಇಟ್ಕೊಂಡಿದ್ದೀನಿ ಆಯಿತಾ. ನಾನು ಯಾವತ್ತೂ ಕೂಡ ಬೆಲ್ಲನ ಡೈರೆಕ್ಟಾಗಿ ಹಾಕ್ಕೊಂಡು ಪಾಕ ಬರ್ಸಲ್ಲ. ಯಾಕಂತಂದರೆ ನಾವು ಎಷ್ಟೇ ಕ್ಲೀನಿದ್ರೂ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲುಗಳದೆಲ್ಲ ಇರುತ್ತೆ. ಸೊ ಹಾಗಾಗಿ ಕರಗಿಸ್ಕೊಂಡು ಅದನ್ನ ಶೋಧಿಸ್ಕೊಂಡು ಆಮೇಲೆ ನಾನು ಯೂಸ್ ಮಾಡೋದು. ಸೊ ನಾನು ಫ್ರೈ ಮಾಡ್ಕೊಂಡಿರೋಂಥ ಎಲ್ಲ ಕಡಲೆ ಬೀಜಗಳನ್ನ ಸಿಪ್ಪೆ ತೆಗೆದು ಅದನ್ನ ಎರಡೆರಡು ಬೇಳೆ ಥರ ಮಾಡ್ಕೊತೀನಿ. ಅದು ಗಟ್ಟಿಯಾಗಿ ಇಡೀ ಸಿಕ್ಕಿದ್ರೆ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಮತ್ತು ನಾನು ಏನು ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಪಾಕ ಬರ್ಸ್ಕೊತಿದ್ದೀನಿ. ನಾನು ಒಲೆಯಲ್ಲಿ ಮಾಡ್ತಿರೋದು ಹಾಗಾಗಿ. ಸೊ ನೋಡಿ, ಒಲೆಯಲ್ಲಿ ಶಾಖ ಚೆನ್ನಾಗಿದೆ. ಹಾಗಾಗಿ ಬೇಗನೆ ಪಾಕ ಬರ್ತಿದೆ. ಈ ಥರ ನೊರೆ ನೊರೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂದಾಗಲೇ ಪಾಕ ಬಂದಿದೆ ಅಂತ ಅರ್ಥ. ಪಾಕ ಹೇಗಿರಬೇಕು ಅಂತಂದರೆ ಕೈಯಲ್ಲಿ ಮುಟ್ಟಿದಾಗ ಫುಲ್ ಅಂಟಬೇಕು. ಆ ಥರ ಇದ್ದರೆ ಪಾಕ ಚೆನ್ನಾಗಿ ಆಗಿದೆ ಅನ್ನೋ ಥರ. ಸೊ ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಬೀಜಗಳನ್ನ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಈ ಸ್ಟೇಜಲ್ಲಿ ನಿಮಗೆ ಬೇಕಿದ್ದರೆ ಏಲಕ್ಕಿ ಪೌಡರ್ ಹಾಕ್ಕೋಬೋದು. ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡಿಲ್ಲ. ನನ್ನ ಹತ್ರ ವೆನಿಲ್ಲಾ ಎಸೆನ್ಸ್ ಇತ್ತು, ಅದನ್ನು ಸ್ವಲ್ಪ ಒಂದು 2 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗುತ್ತೆ, ನೀವೇ ಅಬ್ಸರ್ವ್ ಮಾಡಿ ಆಯಿತಾ. ನೋಡಿ, ಕಲರ್ ಚೇಂಜ್ ಆಯಿತು. ಈ ಥರ ಕಲರ್ ಚೇಂಜ್ ಆದರೆ ಸಾಕು ಆಯಿತಾ. ನೆಕ್ಸ್ಟು ಮೇಲ್ಗಡೆಯಿಂದ 1 ಸ್ಪೂನ್ ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನ ಮಾಡಿರೋದು ನನ್ನ ಮಗಳಿಗೋಸ್ಕರ, ಸ್ಕೂಲ್ಗೆ ಕೊಟ್ಕೊಳ್ಸೋಕ್ಕೆ ಅಂತಲೇ ಮಾಡಿರೋದು. ಸ್ನ್ಯಾಕ್ಸ್ಗೆಲ್ಲ ಇಂಥದ್ದೇ ಕೊಡಬೇಕು ಅಂತ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟು ಆದಂತಿರೋದನ್ನ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಮಾರ್ನಿಂಗ್ ಈ ಥರ ಬಂದಿತ್ತು. ಶೇಪು ಕರೆಕ್ಟಾಗಿ ಬಂದಿರಲಿಲ್ಲ, ಬಟ್ ಟೇಸ್ಟು ಪರ್ಫೆಕ್ಟ್ ಆಗಿತ್ತು. ಎಲ್ಲ ಪರ್ಫೆಕ್ಟ್ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.